ಪಟ್ಟಣದ ಖ್ಯಾತ ಭರತನಾಟ್ಯ ಕಲಾವಿದೆ ಕುಮಾರಿ ಹರ್ಷಿತಾ ಸಾವು. ಮಳವಳ್ಳಿ ಪಟ್ಟಣದ ಖ್ಯಾತ ಭರತನಾಟ್ಯ ಕಲಾವಿದೆ ಹಾಗೂ ಭರತನಾಟ್ಯ ಸಂಗೀತ ಶಾಲೆಯ ಸಂಸ್ಥಾಪಕಿ ಕುಮಾರಿ ಹರ್ಷಿತಾ ಅನಾರೋಗ್ಯದಿಂದ ಶನಿವಾರ ಸಾವನ್ನಪ್ಪಿದ್ದಾರೆ. ಪಟ್ಟಣದ NS ಬಡಾವಣೆಯ ನಿವಾಸಿಯಾದ ನಿಮಿಷಾಂಬ ಬ್ಯಾಂಗಲ್ಸ್ ಪ್ರಕಾಶ್ ಅವರ ಪುತ್ರಿಯಾದ ಇವರು BE ಪದವೀಧರೆ ಆದರೂ ಸಹ ತಾನು ಹುಟ್ಟಿದ ಊರಿನ ಮಕ್ಕಳಿಗೆ ಭರತನಾಟ್ಯ ಸಂಗೀತ ಕಲಿಸುವ ಆಶಾಭಾವನೆಯಿಂದ ಸ್ವಂತ ಸಂಗೀತ ಶಾಲೆ ತೆರೆದು ನೂರಾರು ಮಕ್ಕಳಿಗೆ ಭರತನಾಟ್ಯ ಸಂಗೀತ ಅಭ್ಯಾಸವನ್ನು ನೀಡುತ್ತಿದ್ದ ಇವರು ಡೆಂಗ್ಯೂ ಜ್ವರಕ್ಕೆ ತುತ್ತಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಕುಮಾರಿ ಹರ್ಷಿತಾ ಭರತನಾಟ್ಯದ ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿಗಳನ್ನು ಗಳಿಸಿ ಅಪಾರ ಜನರ ಪ್ರೀತಿಗೆ ಪಾತ್ರರಾಗಿದ್ದರು. ಇವರ ಸಾವು ಭರತನಾಟ್ಯ ಸಂಗೀತ ಕ್ಷೇತ್ರಕ್ಕೆ ಅಪಾರ ಹಾನಿಯುಂಟು ಮಾಡಿದೆ. ಇವರಲ್ಲಿ ಭರತನಾಟ್ಯ ಕಲಿಯುತ್ತಿದ್ದ ಮಕ್ಕಳು ತುಂಬ ದುಃಖ ವ್ಯಕ್ತಪಡಿಸಿದ್ದಾರೆ. ಮೃತರ ಅಂತ್ಯಕ್ರಿಯೆ ಭಾನುವಾರ ಅರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಅಪಾರ ಬಂಧು ಬಳಗದವರ ಸಮ್ಮುಖದಲ್ಲಿ ಜರುಗಿತು. ಮೃತರ ನಿಧನಕ್ಕೆ ವೀರಶೈವ ಲಿಂಗಾಯತ ಮಹಾಸಭಾ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು, ರಾಜಕೀಯ ಗಣ್ಯರು ಅಂತಿಮ ದರ್ಶನ ಪಡೆದು ಸಂತಾಪ ಸೂಚಿಸಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಅಪಾರ ಸೇವೆ ಮಾಡುವ ಗುರಿಯಿಟ್ಟುಕೊಂಡು ಮಕ್ಕಳಿಗೆ ಸಂಗೀತ ಹೇಳಿಕೊಡುತ್ತಿದ್ದ ಶಿಕ್ಷಕಿ ಡೆಂಗ್ಯೂ ಜ್ವರದಿಂದ ನಿಧನರಾಗಿರುವುದು ಅಪಾರ ದುಃಖವನ್ನುಂಟು ಮಾಡಿದೆ ಎಂದು ಮಕ್ಕಳು ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಅನೇಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ಉತ್ತಮ ಸೇವೆ ನೀಡಬೇಕೆಂಬ ಉದ್ದೇಶದಿಂದ ಸಂಗೀತ ಶಾಲೆ ತೆರೆದು ಭರತನಾಟ್ಯ ಹೇಳಿಕೊಡುತ್ತಿದ್ದ ಶಿಕ್ಷಕಿಯ ಸಾವು ಮಳವಳ್ಳಿ ಕ್ಷೇತ್ರಕ್ಕೆ ಮಕ್ಕಳಿಗೆ ಅಪಾರ ನಷ್ಟವನ್ನುಂಟು ಮಾಡಿದೆ. ವಿಶೇಷ ವರದಿ ಮಾಗನೂರು ಎಂ. ಶಿವಕುಮಾರ್, ಮಳವಳ್ಳಿ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಐತಿಹಾಸಿಕ ಕಲ್ಲುವೀರನಹಳ್ಳಿ ಶ್ರೀ ಮತ್ತಿತಾಳೇಶ್ವರ ದೇವಸ್ಥಾನದಲ್ಲಿ ದರ್ಶನಕ್ಕಾಗಿ ಭಕ್ತ ಸಾಗರ. ಮಳವಳ್ಳಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ಕಲ್ಲುವೀರನಹಳ್ಳಿ ಶ್ರೀ ಮತ್ತಿತಾಳೇಶ್ವರ ಸ್ವಾಮಿಯ ದರ್ಶನ ಪಡೆಯಲು ಅಪಾರ ಭಕ್ತ ಸಾಗರವೇ ಶನಿವಾರ ಆಗಮಿಸಿದ ಭಕ್ತರು ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲಿನ ಅಭಿಷೇಕ ಸಲ್ಲಿಸಿ ಎಳ್ಳು ತಂಬಿಟ್ಟು ನೈವೇದ್ಯ ಸಲ್ಲಿಸಿ ನಂತರ ಬಸವನ ದರ್ಶನ ಪಡೆದರು. ನಂತರ ಸರದಿ ಸಾಲಿನಲ್ಲಿ ನಿಂತು ಶ್ರೀ ಮತ್ತಿತಾಳೇಶ್ವರ ಸ್ವಾಮಿಯ ದರ್ಶನ ಪಡೆದು ನಂತರ ಅಲ್ಲೇ ಇರುವ ನವಗ್ರಹ ಸ್ವಾಮಿಗಳ ದರ್ಶನ ಹಾಗೂ ಐತಿಹಾಸಿಕ ಶ್ರೀ ಮಹದೇಶ್ವರ ಸ್ವಾಮಿಯ ದರ್ಶನ ಪಡೆದಿದ್ದು ವಿಶೇಷವಾಗಿತ್ತು. ನಾಡಿನ ಹಲವೆಡೆಯಿಂದ ಬಂದ ಅಪಾರ ಭಕ್ತರು ಗೌರಿ ಗಣೇಶರ ಹಬ್ಬ ಅಂಗವಾಗಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಹರಕೆ ಸಲ್ಲಿಸಿದ್ದು ವಿಶೇಷವಾಗಿತ್ತು. ಸಂಪ್ರದಾಯಬದ್ಧ ಆಚರಣೆಯಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವ್ಯವಸ್ಥಿತವಾಗಿ ಆಗಮಿಸಿದ ಭಕ್ತರಿಗೆ ವಿಶೇಷ ಪೂಜಾ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿತ್ತು. ಸೂಕ್ತ ಪೊಲೀಸ್ ಬಂದೋಬಸ್ತ್ ಸೇರಿದಂತೆ ಮುಜರಾಯಿ ಇಲಾಖೆ ಎಲ್ಲ ಕ್ರಮಗಳನ್ನು ವಹಿಸಿದ್ದು ಇಲ್ಲಿ ವಿಶೇಷವಾಗಿದೆ.